ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸಭೆಯಲ್ಲಿ ಬೇರೆಯವರ ವೈಯಕ್ತಿಕ ತಪ್ಪುಗಳನ್ನು ಎತ್ತಿ ತೋರಿಸುವವನು ನಿಜವಾಗಿಯೂ ತನ್ನ ತಪ್ಪನ್ನೇ ತೋರಿಸುತ್ತಾನೆ. ನಿಮ್ಮ ವಯಸ್ಸು ಎಷ್ಟು ಎಂಬುದು ಮುಖ್ಯವಲ್ಲ, ನೀವು ಯಾವ ವಯಸ್ಸು ಎಂದು ಭಾವಿಸುತ್ತೀರಿ ಎಂಬುದು ಮುಖ್ಯ. ಒಬ್ಬ ವ್ಯಕ್ತಿಯು ಅಗತ್ಯವಿದ್ದರೆ ಕುಲದ ಸಲುವಾಗಿ ಒಬ್ಬ ವ್ಯಕ್ತಿಯನ್ನು ತ್ಯಾಗ ಮಾಡಬೇಕು. ರಾಜ್ಯವನ್ನು ರಕ್ಷಿಸಲು ಒಬ್ಬನು ತನ್ನ ಗ್ರಾಮವನ್ನು ತ್ಯಾಗ ಮಾಡಬೇಕು ಮತ್ತು ಆತ್ಮರಕ್ಷಣೆಗಾಗಿ ಜಗತ್ತನ್ನು ತ್ಯಾಗ ಮಾಡಬೇಕು. ಬಡವರು ಸಂಪತ್ತನ್ನು ಬಯಸುತ್ತಾರೆ, ಪ್ರಾಣಿಗಳು ಮಾತನಾಡುವ ಸಾಮರ್ಥ್ಯವನ್ನು ಬಯಸುತ್ತವೆ, ಪುರುಷರು ಸ್ವರ್ಗವನ್ನು ಬಯಸುತ್ತಾರೆ ಮತ್ತು ಧಾರ್ಮಿಕರು ಮೋಕ್ಷವನ್ನು ಬಯಸುತ್ತಾರೆ. ಯಾರ ಮಗ ತನ್ನ ಹಿಡಿತದಲ್ಲಿರುವ ವ್ಯಕ್ತಿ ಅವರ ಹೆಂಡತಿ ಆದೇಶದಂತೆ ಕೆಲಸ ಮಾಡುತ್ತಾರೆ ಮತ್ತು ತಾನು ದುಡಿದ ಹಣದಿಂದ ತೃಪ್ತನಾದ ವ್ಯಕ್ತಿ, ಅಂತಹವರಿಗೆ ಈ ತೋಟವೇ ಸ್ವರ್ಗವಿದ್ದಂತೆ. ನಿಮಗೆ ಕೊರತೆ ಇಲ್ಲದಂತೆ ಜನರಿಗೆ ಗೌರವವನ್ನು ನೀಡಿ. ಕೆಲವರು ಅತಿಯಾದ ಗೌರವ ಕೊಟ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ. ಯಶಸ್ವಿಯಾಗಲು ನಿಮಗೆ ಒಳ್ಳೆಯ ಸ್ನೇಹಿತರು ಬೇಕು. ಹೆಚ್ಚು ಯಶಸ್ವಿಯಾಗಲು ನಿಮಗೆ ಉತ್ತಮ ಶತ್ರುಗಳ ಅಗತ್ಯವಿದೆ. ಯಾವುದೇ ಮನುಷ್ಯನಲ್ಲಿ ಎಂದಿಗೂ ಅಹಂಕಾರವಿರಬಾರದು. ಬದಲಿಗೆ ಒಬ್ಬ ಮನುಷ್ಯ ತನ್ನ ದಾನ, ತಪಸ್ಸು, ಶೌರ್ಯ, ಪಾಂಡಿತ್ಯ, ಶುದ್ಧತೆ ಮತ್ತು ನೈತಿಕ ನಡವಳಿಕೆಯ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬಾರದು. ಈ ಅಹಂಕಾರವೇ ಮಾನವನ ದುಃಖವನ್ನು ಉಂಟುಮಾಡುತ್ತದೆ ಮತ್ತು ಅವನನ್ನು ಮುಳುಗಿಸುತ್ತದೆ. ನಿಮ್ಮನ್ನು ಕೆಳಗಿಳಿಸಲು ಪ್ರಯತ್ನಿಸುವ ವ್ಯಕ್ತಿಯ ಮೇಲೆ ಕರುಣೆ ತೋರಿ, ಏಕೆಂದರೆ ಆ ವ್ಯಕ್ತಿಯು ಈಗಾಗಲೇ ನಿಮ್ಮ ಕೆಳಗೆ ಇದ್ದಾನೆ. ನೀವು ಎಷ್ಟು ಜನರ ವಿರೋಧವನ್ನು ಎದುರಿಸುತ್ತೀರೋ ಅಷ್ಟು ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ. ನಟನೆ ಮತ್ತು ಸುಳ್ಳು ಮಾತನಾಡುವ ಮೂಲಕ ಶತ್ರುವನ್ನು ಸೃಷ್ಟಿಸುವುದಕ್ಕಿಂತ ಸತ್ಯ ಹೇಳಿ ಶತ್ರುವನ್ನು ಸೃಷ್ಟಿಸುವುದು ಉತ್ತಮ. ನಿನಗೆ ಎಂದಿಗೂ ದ್ರೋಹ ಆಗುವುದಿಲ್ಲ. ಮೋಡದಂತಹ ನೀರಿಲ್ಲ, ಸ್ವಂತ ಶಕ್ತಿಯಂತೆ ಶಕ್ತಿಯಿಲ್ಲ, ಕಣ್ಣುಗಳಂತೆ ಬೆಳಕಿಲ್ಲ ಮತ್ತು ಆಹಾರದಂಥ ಪ್ರೀತಿಯ ವಸ್ತುವಿಲ್ಲ. ದೃಷ್ಟಿಯ ಚಿಕಿತ್ಸೆಯು ಸಾಧ್ಯ, ಆದರೆ ಮನೋಭಾವದಿಂದಲ್ಲ. ಕಾರಣ ಆಲೋಚನೆಯು ಉತ್ತಮವಾಗಿರಬೇಕು. ಎದುರಿಸುತ್ತಿದ್ದರೂ ತಮ್ಮ ಗುರಿಗಳ ಕಡೆಗೆ ದೃಢವಾಗಿ ಉಳಿಯುವವರಿಗೆ ಅದೃಷ್ಟ ಒಲವು ನೀಡುತ್ತದೆ. ತಪ್ಪು ಮಾಡಿದ ನಂತರ ಪಶ್ಚಾತ್ತಾಪ ಪಡುವ ಭಾವನೆ ತಪ್ಪನ್ನು ಮಾಡುವ ಮೊದಲು ಬಂದರೆ ಆಗ ಯಾರೂ ಪ್ರಗತಿ ಹೊಂದುವುದಿಲ್ಲ ಮತ್ತು ಯಾರು ಪಶ್ಚಾತ್ತಾಪ ಪಡಬೇಕು. ನಿಮ್ಮ ದೈಹಿಕ ಶಕ್ತಿ ಮತ್ತು ಸಂಪತ್ತಿನ ಮೇಲೆ ಎಂದಿಗೂ ಅವಲಂಬಿಸಬೇಡಿ, ಏಕೆಂದರೆ ರೋಗ ಮತ್ತು ಬಡತನವು ಬರಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ನಮ್ಮ ಆಲೋಚನೆಗಳಲ್ಲಿ ಹತ್ತಿರದಲ್ಲಿದ್ದಾನೆ. ವಾಸ್ತವದಲ್ಲಿ ಅವನು ತುಂಬ ದೂರದಲ್ಲಿದ್ದರೂ ಸಹ, ಆದರೆ ನಮ್ಮ ಹೃದಯದಲ್ಲಿದ್ದವರು ಹತ್ತಿರವಿದ್ದರೂ ಬಹಳ ದೂರವೇ ಇರುತ್ತಾರೆ. ನಿರ್ದಿಷ್ಟವಾದುದನ್ನು ಬಿಟ್ಟು ಅನಿಶ್ಚಿತವಾದುದನ್ನು ಆಶ್ರಯಿಸುವವರ ನಿಶ್ಚಿತವು ನಾಶವಾಗುತ್ತದೆ ಮತ್ತು ಅನಿಶ್ಚಿತವು ನಾಶವಾಗುವುದು ನಿಶ್ಚಿತ. ನೀವು ಊದುವ ಮೂಲಕ ದೀಪವನ್ನು ನಂದಿಸಬಹುದು, ಆದರೆ ಅಗರಬತ್ತಿಯನ್ನು ಅಲ್ಲ, ಏಕೆಂದರೆ ಸುಗಂಧವನ್ನು ಅರಳುವುದನ್ನು ಯಾರು ನಂದಿಸಲು ಸಾಧ್ಯವಿಲ್ಲ. ಕಷ್ಟಪಟ್ಟು ದುಡಿಮೆ ಇಲ್ಲದೆ
ಎಲ್ಲವನ್ನು ಪಡೆಯುವ ಅಹಂಕಾರಕ್ಕೆ ಮಾತ್ರವೇ ಬೇರೆಯವರ ಶ್ರಮವನ್ನು ಗೌರವಿಸುತ್ತಾರೆ. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಎಲ್ಲವೂ ಒಂದೇ ಕುಟುಂಬಕ್ಕೆ ಸೇರಿದ್ದು. ಪ್ರತಿಯೊಬ್ಬರ ಮೇಲೆಯೂ ವಿಭಿನ್ನವಾಗಿರುತ್ತದೆ. ಏಕೆಂದರೆ ಉತ್ಕೃಷ್ಟತೆ ಹುಟ್ಟಿನಿಂದ ಸಾಧಿಸಲ್ಪಡುವುದಿಲ್ಲ, ಆದರೆ ಒಬ್ಬನ ಕಾರ್ಯಗಳು, ಒಬ್ಬರ ಕಲೆ ಮತ್ತು ಒಬ್ಬರ ಕೌಶಲ್ಯದಿಂದ. ಜನರು ನೇರತೆಯ ಲಾಭವನ್ನು ಪಡೆಯುತ್ತಾರೆ. ಒಬ್ಬ ಮನುಷ್ಯನು ತುಂಬ ಸರಳ ಹೃದಯವಂತನಾಗಿರಬಾರದು. ಎಲ್ಲರೂ ಅವನನ್ನು ಮೋಸ ಮಾಡುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.